ಸ್ನೇಹಿತರೆ, ನೀವು ಎಲ್ಲಾದರೂ ಒಂದು ಲಾಂಗ್ ಟ್ರಿಪ್ ಹೋಗ್ತಾ ಇದ್ದೀರಾ ಅಥವಾ ಗಾಡಿ ಡ್ರೈವ್ ಮಾಡ್ಕೊಂಬಿಟ್ಟು ಎಲ್ಲೋ ತುಂಬ ದೂರ ಬೇರೆ ಊರಿಗೆ ನಿಮ್ಗೆ ಗೊತ್ತಿರೋ ಪ್ಲೇಸಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಒಂದು ಮನಸ್ಸಲ್ಲಿ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬೋದು ಅಥವಾ ಒಂದು ಭಯ ಸ್ಟಾರ್ಟ್ ಆಗ್ಬೋದು. ಏನಂತ ಹೇಳಿದ್ರೆ, ಎಲ್ಲಿ ಬೇರೆ ಪ್ಲೇಸ್ಗೆ ಹೋದಾಗ ನಮ್ಮ ಪರಿಚಯ ಇಲ್ದಿರೋ ಟ್ರಾಫಿಕ್ ಪೊಲೀಸರು ಬಂದುಬಿಟ್ಟು ನಮ್ಮ ಗಾಡಿನ ಸ್ಟಾಪ್ ಮಾಡಿಬಿಟ್ಟು ಯಾವ ಡಾಕ್ಯುಮೆಂಟ್ ಕೇಳ್ತಾರೋ ಅಥವಾ ಯಾವ ಡಾಕ್ಯುಮೆಂಟ್ ಇಲ್ಲದೇ ಇದ್ದರೆ ಏನು ಚಲನ್ ಹರಿದ್ಬಿಡ್ತಾರೋ. ಸೊ ಈ ರೀತಿ ಎಲ್ಲ ನಿಮ್ಮ ಡೌಟ್ಸ್ ಅಥವಾ ಭಯ ಇದ್ದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಕಂಪಲ್ಸರಿ ನೀವು ಡ್ರೈವಿಂಗ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಗಾಡಿ ಎಂಟ್ರಿ ಆಗ್ತೀರಾ ಅಂತ ಹೇಳಿದ್ರೆ ನಿಮ್ಮ ಜೊತೆ ಯಾವ ಡಾಕ್ಯುಮೆಂಟ್ಸ್ ಕಂಪಲ್ಸರಿ ಆಗಿರಬೇಕು, ಹಾಗೆ ಅವು ಇರೋದ್ರಿಂದ ನಿಮಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಒಂದು ಚಿಕ್ಕ ರಿಮೈಂಡರ್ ಸ್ನೇಹಿತರೆ, ನೀವು ನಮ್ಮ ಚಾನಲ್ಗೆ ಏನಾದ್ರು ಹೊಸಬರಾಗಿದ್ದರೆ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಅದ್ರ ಜೊತೆಗೆ ಬೆಲ್ ಐಕಾನ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ ನಾವು ಮುಂದೆ ಅಪ್ಲೋಡ್ ಮಾಡಿದ ವಿಡಿಯೋದ ನೋಟಿಫಿಕೇಶನ್ ಡೈರೆಕ್ಟಾಗಿ ನಿಮ್ಮ ಮೊಬೈಲ್ಗೆ ಸಿಗುತ್ತೆ. ಸ್ನೇಹಿತರೆ, ಏನಾಗುತ್ತೆ ಅಂದರೆ ಗಾಡಿ ನಾವು ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನಮ್ಮ ಜೇಬಲ್ಲಿ ಅಥವಾ ನಮ್ಮ ಜೊತೆಗೆ ಅಥವಾ ನಮ್ಮ ಗಾಡಿಯಲ್ಲಿ ಆದರೂ ಇಟ್ಟಿರಬೇಕು ಕೆಲವೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ಕಂಪಲ್ಸರಿಯಾಗಿ ನಿಮ್ಮ ಜೊತೆ ಇರಲೇಬೇಕು ಈ ಡಾಕ್ಯುಮೆಂಟ್ಸ್. ಇಲ್ಲ ಅಂತಂದರೆ ನೀವು ಗಾಡಿ ಡ್ರೈವ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಈ ಡಾಕ್ಯುಮೆಂಟ್ ಇಲ್ಲದೇ ಇದ್ದರೆ ನೀವು ಪೊಲೀಸರು ಚಲನ್ ಹರಿಬೋದು, ಚಲನ್ ಕಟ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ಏನಂತ ಹೇಳಿದ್ರೆ ಅವು ಡಾಕ್ಯುಮೆಂಟ್ಸ್ ಇರೋದು ನಮ್ಮ ಸುರಕ್ಷತೆಯ ಸಲುವಾಗಿ. ಇನ್ ಕೇಸ್ ಏನಾದರೂ ನಾವು ಬೇರೆ ಕಡೆ ಎಲ್ಲ ದೂರ ಲಾಂಗ್ ಡ್ರೈವ್ ಹೋಗ್ತಿರ್ತೀವಿ ಅಥವಾ ಬೇರೆ ಊರಿಗೆ ಹೋಗಿರ್ತೀವಿ, ಇನ್ ಕೇಸ್ ಎಲ್ಲೋ ಎಮರ್ಜೆನ್ಸಿಯಾಗಿ ನಮ್ಮ ಗಾಡಿ ಏನಾದರೂ ಪ್ರಾಬ್ಲಮ್ ಆಯಿತು ಅಥವಾ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದ್ರೆ ನಮ್ಮ ಜೊತೆ ಆ ಕಂಪಲ್ಸರಿ ಏನು ಡಾಕ್ಯುಮೆಂಟ್ಸ್ ಇಲ್ಲದೇ ಇದ್ದರೆ ನಮಗೆ ಲೀಗಲ್ ಸಪೋರ್ಟು, ಕಾನೂನು ರೀತಿ ಯಾವುದೇ ರೀತಿಯ ಸಪೋರ್ಟ್ ಸಿಗೋಲ್ಲ. ನಾವು ಏನು ಇನ್ಶೂರೆನ್ಸ್ ಕ್ಲೇಮ್ ಮಾಡೋದಿರ್ಬೋದು ಅಥವಾ ನಮಗೆ ಹಾಸ್ಪಿಟಲೈಸೇಷನ್ ತೊಗೊಳ್ಳೋದಿರ್ಬೋದು ಅಥವಾ ನಮ್ಗೆ ಯಾವುದೇ ರೀತಿಯ ಒಂದು ಕ್ಲೇಮ್ ಅದು ಸಹ ನಮಗೆ ಸಿಗೋದಿಲ್ಲ. ಮತ್ತು ಯಾರೂ ನಮಗೆ ಲೀಗಲಾಗಿ ಸಪೋರ್ಟ್ ಮಾಡೋಕ್ಕೆ ಮುಂದೆ ಬರೋಲ್ಲ ಈ ಡಾಕ್ಯುಮೆಂಟ್ಸ್ ನಿಮ್ಮಲ್ಲಿ ಇಲ್ಲ ಅಂತಂದರೆ. ಸೊ ಆ ಉದ್ದೇಶದಿಂದ ನಾವು ಯಾವಾಗಲೂ ಗಾಡಿ ಎಂಟ್ರಿ ಆಗೋಕ್ಕೂ ಮೊದಲೇ ನಮ್ಮಲ್ಲಿ ಆ ಕಂಪಲ್ಸರಿ ಏನಿದೆ ಆ ಲೀಗಲ್ ಡಾಕ್ಯುಮೆಂಟ್ಸ್ ಇದೆ, ಗಾಡಿ ರಿಲೇಟೆಡು ಡ್ರೈವಿಂಗ್ ರಿಲೇಟೆಡು, ಆ ಡಾಕ್ಯುಮೆಂಟ್ಸ್ ಯಾವಾಗಲೂ ನಾವು ಕ್ಯಾರಿ ಮಾಡಬೇಕು ಡ್ರೈವಿಂಗ್ ಮಾಡುವಾಗ. ಅಥವಾ ಒಂದು ಕಾಪಿ ನಾವು ಜೆರಾಕ್ಸ್ ಅಂತ ಮಾಡಿಬಿಟ್ಟು ನಾವು ಗಾಡಿಯಲ್ಲೇ ಸ್ಟೋರ್ ಮಾಡೋದು ತುಂಬ ಒಳ್ಳೆಯದು. ಏನಾಗ್ತದೆ, ಮುಂಚೆ ಏನಾಗ್ತಂದರೆ 2019ಕ್ಕಿಂತ ಮುಂಚೆ ಕಂಪಲ್ಸರಿಯಾಗಿ ನಾವು ಒರಿಜಿನಲ್ ಡಾಕ್ಯುಮೆಂಟ್ಸನ್ನೇ ತೋರಿಸ್ಬೇಕಾಗಿತ್ತು. ಒರಿಜಿನಲ್ ಡಾಕ್ಯುಮೆಂಟ್ಸು ಅಥವಾ ಜೆರಾಕ್ಸ್ ಕಾಪಿ ಆದರೂ ತೋರಿಸ್ಬೇಕಾಗಿತ್ತು. ಬಟ್ ಅದಕ್ಕೂ ಮುಂಚೆ 2019 ನವಂಬರಲ್ಲಿ ಒಂದು ಮೋಟಾರ್ ವೆಹಿಕಲ್ ಆ್ಯಕ್ಟಿಗೆ ಅಮೆಂಡ್ಮೆಂಟನ್ನು ತಂದರು. ಸೊ ಆ ಅಮೆಂಡ್ಮೆಂಟ್ ಪ್ರಕಾರ ನಾವು ಯಾವುದೇ ಡಾಕ್ಯುಮೆಂಟ್ಸ್ ಇರೋ ಜೆರಾಕ್ಸ್ ಕಾಪಿ ತೋರಿಸ್ಬಿಟ್ಟು ನಾವು ಚಲನ ಕಟ್ ಆಗದ ಹಾಗೆ ನೋಡ್ಕೋಬೋದು. ಹಾಗೆ ಲೀಗಲ್ ಸಪೋರ್ಟ್ ತೊಗೋಬೋದು ಎಮರ್ಜೆನ್ಸಿ ಕೇಸಸ್ಸಲ್ಲಿ. ಇನ್ನೂ ಒಂದು ಏನು ಅಮೆಂಡ್ಮೆಂಟ್ ಅಂತ ಹೇಳಿದ್ರೆ, ನಮ್ಮ ಡಿಜಿಲಾಕರ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಅಥೆಂಟಿಕೇಟೆಡ್ ಅಪ್ಲಿಕೇಶನ್ ಇದು, ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಅಲ್ಲೂ ಸಹ ನಾವು ಈ ಡಾಕ್ಯುಮೆಂಟ್ಸನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಅಲ್ಲೂ ತೋರಿಸ್ಕೊಂಬಿಟ್ಟು ನಾವು ಅದು ಲೀಗಲ್ ಸಪೋರ್ಟನ್ನು ತೊಗೋಬೋದು. ಸೊ ಅಲ್ಲಿ ತೋರಿಸಿದಂಥ ಡಾಕ್ಯುಮೆಂಟ್ಸ್ಗೆ ನಿಮ್ಗೆ ಯಾವುದೇ ರೀತಿಯ ಚಲನ್ ಕಟ್ ಆಗಲ್ಲ, ಅದು ಸಹ ವ್ಯಾಲಿಡ್. ಸೊ ಆ ಆ್ಯಪಲ್ಲಿ ನಿಮಗೆ ತೋರಿಸುತ್ತೆ, ಡಿಜಿಲಾಕರ್ ಆ್ಯಪಲ್ಲಿ ಈ ಡಾಕ್ಯುಮೆಂಟ್ಸ್ ವ್ಯಾಲಿಡ್ ಇದೆ, ಟ್ರಾಫಿಕ್ ಪೊಲೀಸ್ಗೆ ನೀವು ತೋರಿಸ್ಬೋದು ಅಂತ. ಬಟ್ ಯಾವಾಗ ತೋರಿಸ್ಬೋದು ಅಂದರೆ, ನೀವು ಅಲ್ಲಿ ಒಂದು ಸೆಕ್ಷನ್ ಇಶ್ಯೂ ಡಾಕ್ಯುಮೆಂಟ್ಸ್ ಇದೆ. ಸೊ ಆ ಇಶ್ಯೂ ಡಾಕ್ಯುಮೆಂಟ್ಸ್ ಸೆಕ್ಷನಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಇದ್ದರೆ ಮಾತ್ರ ವ್ಯಾಲಿಡ್ ಆಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ನೀವು ಫೋಟೋ ತೆಗೆದುಬಿಟ್ಟು ಸ್ಟೋರ್ ಮಾಡಿ ಅಥವಾ ಸ್ಕ್ಯಾನ್ ಮಾಡಿ ಆ ಆ್ಯಪಲ್ಲಿ ಸ್ಟೋರ್ ಮಾಡಿದರೆ ಅದು ವ್ಯಾಲಿಡ್ ಆಗಲ್ಲ. ಫಸ್ಟ್ ನೆನ್ಪಿಟ್ಕೊಂಬಿಡಿ, ಇಶ್ಯೂ ಡಾಕ್ಯುಮೆಂಟ್ಸಲ್ಲಿ ಆ ಡಾಕ್ಯುಮೆಂಟ್ಸ್ ಡೌನ್ಲೋಡ್ ಆಗಿರಬೇಕು, ಆವಾಗ ಮಾತ್ರ ಆ ಡಾಕ್ಯುಮೆಂಟ್ಸ್ ವ್ಯಾಲಿಡ್ ಆಗುತ್ತೆ. ಇಲ್ಲ ಅಂತಂದರೆ ನೀವು ಕಂಪಲ್ಸರಿಯಾಗಿ ನೀವು ಒರಿಜಿನಲ್ಲು ಅಥವಾ ಜೆರಾಕ್ಸ್ ಕಾಪಿನ ನೀವು ಅವ್ರಿಗೆ ತೋರಿಸ್ಬೇಕಾಗುತ್ತೆ. ಸೊ ಕ್ಲಿಯರ್. ಸೊ ನೆಕ್ಸ್ಟ್ ಆ ಡಾಕ್ಯುಮೆಂಟ್ಸ್ ಯಾವುವು ಕಂಪಲ್ಸರಿ ನಮ್ಮ ಜೊತೆ ಇರಲೇಬೇಕಾ ಡಾಕ್ಯುಮೆಂಟ್ಸ್ ಯಾವುದು ಅನ್ನೋದನ್ನು ನೋಡೋಣ. ಫಸ್ಟು ಯಾವಾಗಲೂ ನಮಗೆ ನಮ್ಮ ಗಾಡಿ RC ಅಂದರೆ ಅದು ಕಾರ್ ಆಗಿರ್ಬೋದು ಅಥವಾ ವೆಹಿಕಲ್ ಆಗಿರ್ಬೋದು, ಅದ್ರ RC ಕಂಪಲ್ಸರಿ ಆಗಿರಬೇಕು. ಅಂದರೆ ರಿಜಿಸ್ಟ್ರೇಷನ್ ಆಫ್ ಸರ್ಟಿಫಿಕೇಟ್ ಅದು ನಮ್ಮಲ್ಲಿ ಕಂಪಲ್ಸರಿ. ನಾನು ಯಾವಾಗಲೂ ಹೀಗೆ ಜೇಬಲ್ಲಿ ಇಟ್ಕೊಂಡಿರ್ತೇನೆ ಅಂತ ಒಂದು ಕಾಪಿ ಸಹ ಜೆರಾಕ್ಸ್ ಮಾಡಿ ಗಾಡೀಲಿ ಸಹ ಇಟ್ಟಿರ್ತೇನೆ. ಬಟ್ ನಮ್ಮ ಜೇಬಲ್ಲಿ ಸಹ ಯಾವಾಗಲೂ ರೆಡಿಯಾಗಿರುತ್ತೆ. ಏನಂತ ಹೇಳಿದ್ರೆ, ಸೊ ಇದು ನನ್ನ ಬೈಕ್ RC, ಇದು ನೋಡ್ತಿರ್ಬೋದು K17EK 947. ಸೊ ಇದು ಬೈಕ್ ರಿಜಿಸ್ಟ್ರೇಷನ್ ಆಫ್ ಸರ್ಟಿಫಿಕೇಟ್, ಇದು ಯಾವಾಗಲೂ ಇಟ್ಕೊಂಡಿರ್ತೀನಿ ನಾನು. ಇದಾದಮೇಲೆ ಈಗ ನಾನು ಕೂತ್ಕೊಂಡಿರೋ ಕಾರ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು K01 MF647. ಸೊ ಇದನ್ನು ಸಹ ನಾನು ಯಾವಾಗಲೂ ಜೆರಾಕ್ಸ್ ಮಾಡಿ ಇಟ್ಕೊಂಡಿರ್ತೇನೆ ಒಂದು ಕಾಪಿನ. ಅದಾದಮೇಲೆ ಎರಡೂ ಇರುತ್ತೆ ನನ್ನ ಹತ್ರ, ಕಾರಿಂದು ಮತ್ತು ಬೈಕು. ಇದು ರಿಜಿಸ್ಟ್ರೇಷನ್ ಆಫ್ ಸರ್ಟಿಫಿಕೇಟು. ನೆಕ್ಸ್ಟ್ ಅದಾದಮೇಲೆ ನಿಮಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಡಿ ಎಲ್ ಕಂಪಲ್ಸರಿಯಾಗಿ ಇರಲೇಬೇಕು. ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅದಾದಮೇಲೆ ಡಿ ಎಲ್ ಇಲ್ಲ ಅಂತಾರೆ ನೀವು ಗಾಡಿನ ಡ್ರೈವ್ ಮಾಡಲಿಕ್ಕೆ ಡ್ರೈವಿಂಗ್ ಸೀಟ್ ಮೇಲೆ ಕೂತ್ಕೋಬಾರ್ದು. ಆ್ಯಕ್ಚುಲಿ ತುಂಬಾ ಇಲ್ಲೀಗಲ್ ಆಗುತ್ತೆ, ಯಾವುದೇ ರೀತಿಯ ಸಪೋರ್ಟ್ ಆಗಲ್ಲ ಇನ್ ಕೇಸ್ ಎಮರ್ಜೆನ್ಸಿ ಕೇಸಲ್ಲಿ. ಸೊ ಯಾವಾಗಲೂ ವ್ಯಾಲಿಡ್ ಡಿ ಎಲ್ ಆಗಿರಬೇಕು. ಅಂದರೆ ವ್ಯಾಲಿಡಿಟಿ ಇರುತ್ತೆ ಡಿ ಎಲ್ ಅಲ್ಲಿ ಯಾವಾಗಲೂ ಪ್ರತಿಯೊಂದು. ಅದನ್ನು ನೀವು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಅದನ್ನು ನೋಡ್ಕೊಂಬಿಟ್ಟೆ ಗಾಡಿನ ಸ್ಟಾರ್ಟ್ ಮಾಡ್ಕೋಬೇಕು. ವ್ಯಾಲಿಡ್ ಡಿ ಎಲ್ ಇರಬೇಕು, ವ್ಯಾಲಿಡ್ RC ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇರಬೇಕು. ಅದಾದಮೇಲೆ ನಿಮಗೆ ಒಂದು ಯಾವ್ದಾದ್ರು ID ಪ್ರೂಫ್ ಇರಬೇಕು. ಅಂದರೆ ಇನ್ ಕೇಸ್ ಏನೋ ಎಮರ್ಜೆನ್ಸಿ ಕೇಸಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಇದು ಕಂಪಲ್ಸರಿ ಅಲ್ಲ, ಬಟ್ ಆಪ್ಷನಲ್ ಇದ್ದರೆ ಒಳ್ಳೆಯದು. ಏನಾದರೂ ಎಮರ್ಜೆನ್ಸಿ ಕೇಸಸಲ್ಲಿ ನಿಮ್ಮ ಐಡೆಂಟಿಟಿ ಪ್ರೂವ್ ಮಾಡಲಿಕ್ಕೆ ಒಂದು ID ಕಾರ್ಡ್ ನಿಮ್ಮ ಜೊತೆಲಿ ಯಾವಾಗಲೂ ಕ್ಯಾರಿ ಮಾಡೋದು ತುಂಬ ಇಂಪಾರ್ಟೆಂಟು. ನನ್ನ ಆಫೀಸ್ ID ಕಾರ್ಡ್ ಸಹ ಇಟ್ಕೊಂಡಿರ್ತೇನೆ. ಸೊ ಅದಾದಮೇಲೆ ನಿಮಗೆ ಇದು ಇನ್ಶೂರೆನ್ಸ್ ಕಾಪಿ ಮಸ್ಟ್ ಆ್ಯಂಡ್ ಶುಡ್ ನೀವು ಕ್ಯಾರಿ ಮಾಡಲೇಬೇಕು. RC DL ಇನ್ಶೂರೆನ್ಸ್ ಇದು ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಗಾಡಿಯಲ್ಲಿ ಯಾವಾಗಲೂ ಇರಬೇಕು ಗಾಡಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ. ಹಾಗೆ ವ್ಯಾಲಿಡ್ ಇನ್ಶೂರೆನ್ಸ್ ಇರಬೇಕು. ವ್ಯಾಲಿಡಿಟಿ ಇಲ್ಲಿ ನೀವು ಚೆಕ್ ಮಾಡ್ಬೋದು, ಮಿಡ್ನೈಟು 5/5/21ವರೆಗೂ ಇದೆ.
ಸೊ ಅದು ವ್ಯಾಲಿಡಿಟಿ ಸಹ ಇರಬೇಕು, ಪ್ರಾಪರ್ ವ್ಯಾಲಿಡ್ ಇನ್ಶೂರೆನ್ಸ್ ಸರ್ಟಿಫಿಕೇಟು ಜೊತೆಗೆ ನೀವು ಗಾಡಿನ ಡ್ರೈವ್ ಮಾಡಬೇಕು. ಅದಾದಮೇಲೆ ಮತ್ತೊಂದು ಇಂಪಾರ್ಟೆಂಟು ಎಮಿಷನ್ ಸರ್ಟಿಫಿಕೇಟ್. ಸೊ ಎಮಿಷನ್ ಸರ್ಟಿಫಿಕೇಟ್ ಕಂಪಲ್ಸರಿ ಇರಬೇಕು, ಇಲ್ಲಾಂತಂದರೆ ಇದಕ್ಕೂ ಸಹ ಚಲನ್ ಕಟ್ ಮಾಡೋದು ಟ್ರಾಫಿಕ್ ಪೊಲೀಸು. ಸೊ ಇವಿಷ್ಟು 4-5 ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸು ನೀವು ಗಾಡಿ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನಿಮ್ಮ ಜೊತೆ ಕ್ಯಾರಿ ಮಾಡಬೇಕಾಗಿರೋ ಕಂಪಲ್ಸರಿ ಡಾಕ್ಯುಮೆಂಟ್ಸು ಡ್ರೈವಿಂಗ್ ಮಾಡುವಾಗ. ಸೊ ಇದಾದಮೇಲೂ ಕೆಲವು ಟೈಮ್ ನಿಮಗೆ ಚಲನ್ ಕಟ್ ಮಾಡ್ಬೋದು ಟ್ರಾಫಿಕ್ ಪೊಲೀಸು. ಮತ್ತೇನಾಗುತ್ತೆ ಅಂದರೆ ಇವೆಲ್ಲ ತೋರಿಸಿದ ಮೇಲೂ ಅವ್ರು ಚಲನ್ ಯಾವಾಗ ಹಾಕ್ಬೋದು ಅಂತ ಹೇಳಿದ್ರೆ, ನಮ್ಮ ಕಾರಲ್ಲಿ ಕೆಲವೊಂದು ಇದಿರುತ್ತೆ, ಈಗ ನಮ್ಮ ಗ್ಲಾಸಲ್ಲಿ ಟಿಂಟ್ ಫಿಲ್ಮ್ ಏನಿರುತ್ತೆ ಅದನ್ನು ಹಾಕ್ಬಾರ್ದು ಅಂತ ಇರುತ್ತೆ. ಬಟ್ ಆ್ಯಕ್ಚುಲಿ ನಾವು ಹಾಕಿಸ್ತೇವೆ, ಯಾಕಂತ ಹೇಳಿದ್ರೆ ಇದು ತುಂಬ ಸೆಕೆ ಆಗ್ತಿರುತ್ತೆ, ಇಷ್ಟು ಬಿಸಿಲು ಬೀಳುತ್ತೆ, ಸ್ವಲ್ಪ ಆದರೂ ಕಡಿಮೆ ಆಗಲ್ಲ ಅಂತಬಿಟ್ಟು 4 ಗ್ಲಾಸ್ ಕಡೆ ಏನು ಮಾಡ್ಬಿಡ್ತೀವಿ, ಸ್ವಲ್ಪ ಫಿಲ್ಮ್ ಹಾಕ್ಸಿರ್ತೇವೆ ಟಿಂಟ್ ಗ್ಲಾಸ್. ಸೊ ಅದಕ್ಕೂ ಸಹ ಫೈನ್ ಕಟ್ಬೋದು. ನಾನು ಕಟ್ಟಿದ್ದೇನೆ, ಎಲ್ಲ ಡಾಕ್ಯುಮೆಂಟ್ಸ್ ತೋರಿಸು ಸಹ ಇದಕ್ಕೆ ಫೈನ್ ಕಟ್ಟಿ ಬಂದಿದ್ದೇನೆ. ಸೊ ಅದಕ್ಕೆ ಹೇಳ್ತಿದ್ದೀನಿ, ಅದು ಸಹ ಇರಬಾರ್ದು, ಅದನ್ನು ತೆಗೆದಿದ್ದೀನಿ ಆದಮೇಲೆ ನಾನು. ಸೊ ಅದು ಇರಬಾರ್ದು. ನೆಕ್ಸ್ಟು ಇವೆಲ್ಲ ಇದ್ದು ಮತ್ತೆ ಟ್ರಾಫಿಕ್ ಪೊಲೀಸರು ನಿಮ್ಮ ಚಲನ್ ಕಟ್ ಮಾಡ್ತಾರೆ ಯಾವ ಟೈಮ್ನಲ್ಲಿ ಅಂತ ಹೇಳಿದ್ರೆ, ನೀವು ಟ್ರಾಫಿಕ್ ರೂಲ್ಸನ್ನು ಬ್ರೇಕ್ ಮಾಡಿದರೆ. ಅಂದರೆ ಕೆಲವೊಂದು ರೋಡಲ್ಲಿ ಏನಾಗುತ್ತೆ, ಕೆಲವೊಂದು ಝೋನಲ್ಲಿ ನೋ ಹಾರ್ನ್ ಝೋನ್ ಇರುತ್ತೆ, ಅಲ್ಲಿ ನೀವು ಹಾರ್ನ್ ಮಾಡ್ತೀರಾ, ಸೊ ಅದಕ್ಕೂ ಚಲನ್ ಕಟ್ ಮಾಡ್ಬೋದು. ಅದಾದಮೇಲೆ ಸ್ಪೀಡ್ ಲಿಮಿಟ್ ಇರುತ್ತೆ, ಕೆಲವೊಂದು ರೋಡಲ್ಲಿ ಸ್ಪೀಡ್ ಲಿಮಿಟ್ ಇರುತ್ತೆ, 60 ಲಿಮಿಟ್ ಇರುತ್ತೆ, ನಾವು ಬಂದುಬಿಟ್ಟು 80-90 ಡ್ರೈವ್ ಮಾಡ್ತಿರ್ತೇವೆ. ಸೊ ಆ ಟೈಮ್ನಲ್ಲೂ ಸಹ ಚಲನ್ ಕಟ್ ಮಾಡ್ಬೋದು. ಎಲ್ಲ ಡಾಕ್ಯುಮೆಂಟ್ಸ್ ಇದ್ದರೂ ಸಹ ನೀವು ಟ್ರಾಫಿಕ್ ರೂಲ್ಸನ್ನು ಒಬೆ ಮಾಡ್ತಾ ಇದ್ದರೆ ನೀವು ಚಲನ್ ಕಟ್ಟಲಿಕ್ಕೆ ತಯಾರಾಗಿರಬೇಕು. ಬಟ್ ಚಲನ್ ಕಟ್ಟಲಿಕ್ಕೆ ತಯಾರಾಗಿ ಡ್ರೈವ್ ಮಾಡೋಕ್ಕೆ ಹೋಗಬೇಡಿ. ಟ್ರಾಫಿಕ್ ರೂಲ್ಸನ್ನು ಫಸ್ಟ್ ಒಬೆ ಮಾಡಿ. ಅದು ನಮಗೆ ತುಂಬ ಸುರಕ್ಷತೆ ದೃಷ್ಟಿಯಿಂದ ಮಾಡಿರೋದು ಅಷ್ಟೇ. ಅಂದರೆ ಯಾವುದೇ ರೀತಿಯ ಆಕ್ಸಿಡೆಂಟ್ ಆಗದೇ ಇರಲಿ ಅಂತ ಹೇಳ್ಬಿಟ್ಟು ಟ್ರಾಫಿಕ್ ರೂಲ್ಸನ್ನು ಮಾಡಿರ್ತಾರೆ. ಅಂದರೆ ಓವರ್ಟೇಕ್ ಮಾಡಬೇಡ ಅನ್ನೋ ಝೋನಲ್ಲಿ ನೀವು ಓವರ್ಟೇಕ್ ಮಾಡೋದು. ಸೊ ಆ ಟೈಮ್ನಲ್ಲಿ ಏನಾದರೂ ಎದುರುಗಡೆಯಿಂದ ವೆಹಿಕಲ್ ಬಂತು ಅಂದರೆ ಎಮರ್ಜೆನ್ಸಿ ಕೇಸ್ ಆಕ್ಸಿಡೆಂಟ್ ಆಗ್ಬೋದು, ಎನಿಥಿಂಗ್ ಕ್ಯಾನ್ ಹ್ಯಾಪನ್, ಏನಾದರೂ ಆಗ್ಬೋದು. ಸೊ ಅದಕ್ಕಾಗಿ ಆ ರೂಲ್ಸನ್ನು ಮಾಡಿರ್ತಾರೆ. ಸೊ ಆ ಟ್ರಾಫಿಕ್ ರೂಲ್ಸನ್ನು ಒಬೆ ಮಾಡಿದ್ರೆ ಅವು ನಮ್ಮ ಸುರಕ್ಷತೆ ದೃಷ್ಟಿಯಿಂದ ಮಾಡಿರೋದ್ರಿಂದ ಅವನ್ನ ಒಬೆ ಮಾಡಿದ್ರೆ ನಾವು ಸೇಫ್ ಆಗಿರ್ತೀವಿ, ಹಾಗೆ ನಮ್ಮ ಮುಂದ್ಗಡೆ ಬರೋರು ಸೇಫ್ ಆಗಿರ್ತಾರೆ. ಸ್ನೇಹಿತರೆ, ಈ ಟಾಪಿಕ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ಇನ್ನೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಇದು ಒಂದು ಎಜುಕೇಷನಲ್ ಟೈಪ್ ವೀಡಿಯೋ ಅನ್ಕೋತೀನಿ ನಾನು. ಅಂದರೆ ಎಲ್ಲರಿಗೂ ಗೊತ್ತಾಗಲಿ ಯಾವ ರೀತಿ ಟ್ರಾಫಿಕ್ ರೂಲ್ಸನ್ನು ಉಪಯೋಗ ಮಾಡಬೇಕು, ಹಾಗೆ ಡಾಕ್ಯುಮೆಂಟ್ಸ್ ಯಾವ್ದು ಇರಬೇಕು ಅಂತ. ಸೊ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಆಗಿ ಹೋಗಿ. ನೆಕ್ಸ್ಟ್ ಇದೇ ರೀತಿ ವೀಡಿಯೋದಲ್ಲಿ ನಿಮಗೆ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.